ನಮಸ್ಕಾರ ಅಧ್ಯಾತ್ಮ ಬಂಧುಗಳೇ. ಇಂದಿನ ಭಕ್ತಿಯ ಕಥೆ ಕಲಿಯುಗದಲ್ಲಿ ಕೃಷ್ಣನ ಅವತಾರ. ಕಲಿಯುಗದಲ್ಲಿ ಕಲಿಯ ಪ್ರಭಾವಕ್ಕೆ ಸಿಕ್ಕು ನರಳುತ್ತಿರುವ ಮಾನವ ಜೀವಿಗಳಿಗೆ ನಿಜವಾದ ಶಾಂತಿಯ ನೆಮ್ಮದಿಯ ಬದುಕನ್ನು ಹೇಳಿಕೊಡಲು ಬಂದ ಮಹಾತ್ಮ. ಆಡಂಬರದ ಪೂಜೆಗಿಂತ ನಾಮಸಂಕೀರ್ತನೆಯೊಂದೇ ಮಾನವನ ಮೋಕ್ಷಕ್ಕೆ ದಾರಿ. ಕರ್ಮದ ಫಲಗಳಿಗೆ ಅಂಟಿಕೊಳ್ಳದೆ ಮನುಜ ಕರ್ಮದ ಜೊತೆಗೆ ಹರಿನಾಮ ಸಂಕೀರ್ತನೆಯನ್ನು ತೋರಿಕೊಟ್ಟ ಮಹಿಮಾ ಅವರೇ ಶ್ರೀ ಕೃಷ್ಣ ಚೈತನ್ಯ ಪ್ರಭು. ಕಲಿಯುಗದ ಮನುಕುಲ ಉದ್ಧರಿಸಲು ಬಂದ ಮಹಾನ್ ಪುರುಷ. ಭಗವತ್ ಸಂದೇಶವನ್ನು ಪುನಃ ಸ್ಥಾಪಿಸಲೆಂದು ಬಂದವರಿವರು. ಅವರ ಕಥೆಯನ್ನೊಮ್ಮೆ ಕೇಳಿ ಮತ್ತೆ ಮತ್ತೆ ಕೇಳಬೇಕೆನಿಸುವುದು. ಬನ್ನಿ. ಈ ಕಲಿಯುಗದಲ್ಲಿ ಧರ್ಮ ಕ್ಷೀಣಿಸುತ್ತಿರುವಾಗ, ಮಾನವನು ಅಹಂಕಾರ, ಲೋಭ, ಕಾಮಗಳಲ್ಲೇ ಮುಳುಗಿರುವಾಗ ಭಗವಂತನು ಮತ್ತೆ ಒಂದು ರೂಪದಲ್ಲಿ ಭೂಮಿಗೆ ಬಂದನು. ಆ ರೂಪವೇ ಶ್ರೀ ಕೃಷ್ಣ ಚೈತನ್ಯ ಪ್ರಭು. ಬಂಗಾಳದ ನವದ್ವೀಪದಲ್ಲಿ ಪೂರ್ಣಚಂದ್ರನ ಪ್ರಕಾಶದಲ್ಲೇ ಹರಿನಾಮದ ಘೋಷಣೆಯ ನಡುವೆ ಒಂದು ಶಿಶು ಜನಿಸಿತು. ಅವನು ಸಾಮಾನ್ಯ ಮಗುವಲ್ಲ, ಅವನೇ ಕೃಷ್ಣ. ಆದರೆ ಈ ಬಾರಿ ಭಕ್ತನ ರೂಪದಲ್ಲಿ. ಜನರು ಅವನನ್ನು ಕರೆಯುತ್ತಿದ್ದರು ನಿಮಾಯಿ ಪಂಡಿತ ಎಂದು. ನಿಮಾಯಿ ಪಂಡಿತನಿಗೆ ಅಪಾರ ಬುದ್ಧಿಶಕ್ತಿ. ತರ್ಕ, ವ್ಯಾಕರಣ, ಶಾಸ್ತ್ರಗಳಲ್ಲಿ ಅವನು ಅಜೇಯ. ಆದರೆ ಅವನೊಳಗೆ ಒಮ್ಮೊಮ್ಮೆ ಅಹಂಕಾರದ ಛಾಯೆ ಕಾಣುತ್ತಿತ್ತು. ನಾನು ದೊಡ್ಡ ಪಂಡಿತ ಎಂಬ ಭಾವನೆ. ಭಗವಂತನ ಲೀಲೆಯೇ ಅದು. ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವನ ಹೃದಯದಲ್ಲಿ ಏನೋ ಒಡೆಯಿತು. ಅವನ ಕಣ್ಣುಗಳಲ್ಲಿ ಕಣ್ಣೀರು, ನಾಲಿಗೆಯಲ್ಲಿ ಒಂದೇ ಶಬ್ದ, ಕೃಷ್ಣ ಕೃಷ್ಣ ಎಂದು. ಆ ಕ್ಷಣದಿಂದ ನಿಮಾಯಿ ಪಂಡಿತನಲ್ಲ, ಅವನು ಆಗಿದ್ದಾನೆ ಶ್ರೀ ಕೃಷ್ಣ ಚೈತನ್ಯ. ನಾಮ ಸಂಕೀರ್ತನೆಯ ಕ್ರಾಂತಿ. ಚೈತನ್ಯ ಪ್ರಭು ಹೇಳಿದರು, ಈ ಕಲಿಯುಗದಲ್ಲಿ ತಪಸ್ಸು ಬೇಡ, ಯಾಗ ಬೇಡ, ಕಠಿಣ ಶಾಸ್ತ್ರ ಬೇಡ. ಒಂದೇ ಮಾರ್ಗ, ಹರಿನಾಮ, ಹರಿನಾಮ, ಹರಿನಾಮ ಮಾತ್ರ. ಅವರು ಬೀದಿ ಬೀದಿಗಳಲ್ಲಿ ಕುಣಿದರು. ಕೈಯಲ್ಲಿ ಮೃದಂಗ, ತುಟಿಗಳಲ್ಲಿ ಕೃಷ್ಣನ ನಾಮ. ಧನಿಕ, ದರಿದ್ರ, ಪಂಡಿತ, ಅಜ್ಞಾನಿ ಎಲ್ಲರೂ ಒಂದೇ ಸಾಲಿನಲ್ಲಿ, ಭಕ್ತಿ ಎಂಬ ಮಹಾಸಾಗರದಲ್ಲಿ. ತಾಯಿಯನ್ನು ಬಿಟ್ಟು, ಗೃಹಸ್ಥ ಜೀವನವನ್ನು ಬಿಟ್ಟು ಚೈತನ್ಯ ಪ್ರಭು ಸನ್ಯಾಸ ಸ್ವೀಕರಿಸಿದರು. ಅಮ್ಮನ ಕಣ್ಣೀರು, ಭಕ್ತರ ವೇದನೆ. ಆದರೆ ಪ್ರಭು ಹೇಳಿದರು, ನನ್ನ ದೇಹ ನಿಮ್ಮದಲ್ಲ, ಇದು ಕೃಷ್ಣನ ಸೇವೆಗೆ ಮೀಸಲಾದದ್ದು. ಭಾರತ ಯಾತ್ರೆ, ಪ್ರೇಮ ಭಕ್ತಿಯ ಪ್ರಸಾರ. ಜಗನ್ನಾಥಪುರಿ, ವೃಂದಾವನ, ದಕ್ಷಿಣ ಭಾರತ, ಎಲ್ಲಿ ಹೋದರೂ ಒಂದೇ ಸಂದೇಶ. ನೀನು ಯಾರು ಅನ್ನೋದು ಮುಖ್ಯವಲ್ಲ, ನೀನು ಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತೀಯೋ ಅದೇ ಮುಖ್ಯ. ಪಾಪಿಗಳ ಹೃದಯ ಕರಗಿತು, ಕಠೋರರ ಕಣ್ಣು ತೇವವಾಯಿತು. ಕೊನೆಯ ದಿನಗಳಲ್ಲಿ ಚೈತನ್ಯ ಪ್ರಭು ದೇಹದಲ್ಲಿರಲಿಲ್ಲ, ಅವರು ಕೃಷ್ಣನಲ್ಲೇ ಲೀನರಾಗಿದ್ದರು. ರಾತ್ರಿ ದಿನವೂ ಒಂದೇ ಸ್ಥಿತಿ, ಹೇ ನಂದನಂದನ, ಹೇ ರಾಧಾವಲ್ಲಭ. ಅಂತಿಮವಾಗಿ ಅವರು ಜಗನ್ನಾಥನಲ್ಲಿ ಲೀನರಾದರು. ಆದರೆ ನಾಮ ಸಂಕೀರ್ತನೆ ಉಳಿಯಿತು, ಭಕ್ತಿ ಜೀವಂತವಾಯಿತು. ಈ ಕಲಿಯುಗದಲ್ಲಿ ನಮ್ಮನ್ನು ಪರೀಕ್ಷಿಸಲು ಪರೀಕ್ಷೆಗಳು ಬರುತ್ತವೆ. ಆದರೆ ಪರಿಹಾರ ಒಂದೇ, ಕೃಷ್ಣನ ನಾಮ, ಕೃಷ್ಣನ ಪ್ರೇಮ, ಕೃಷ್ಣನಿಗೆ ಶರಣಾಗತಿ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ನಮಸ್ಕಾರ. ಮತ್ತೊಂದು ಭಕ್ತಿಯ ಕಥೆಯೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.